ನಮಸ್ಕಾರ ರೀ. ನಾದಿಟ್ಟಿದ್ದು ಗೋಧಿ ಹಿಟ್ಟು ಏನಾರ ಇತ್ತಂದ್ರೆ ಒಂದು ಸಲ ಹಿಂಗೆ ಈ ಪರೋಟ ಮಾಡಿ ನೋಡ್ರಿ. ನಡೀರಿ ಮತ್ತು ಹೆಂಗೆ ಮಾಡಿ ನಾನು ತೋರಿಸ್ತೀನಂತ್ರಿ. ಈಗ ನೋಡ್ರಿ, ಮೊದಲೇ ಏನು ಮಾಡೀನಿ ನಾ ಇಲ್ಲಿ ಹಿಟ್ಟು ನಾದಿ ಇಟ್ಕೊಂಡಿದ್ರಿ. ಚಪಾತಿ ಮಾಡಿ ಹಿಟ್ಟು ಉಳಿದಿತ್ತು. ಈಗ ಅದ್ರಾಗಿಂದು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಮೀಡಿಯಮ್ ಸೈಜ್ದು ಈಗ ಬಾಲ್ ತೊಗೋತೀನಂತ್ರಿ. ಸೈಜು ನೀವು ಹೆಚ್ಚು ಕಮ್ಮಿ ಇಲ್ಲಿ ಮಾಡ್ಕೋಬೋದು. ಈಗ ಒಣ ಗೋಧಿ ಹಿಟ್ಟು ಏನು ಮಾಡ್ತೀನಿ ರೀ, ಈಗ ಇದಕ್ಕೆ ಆದಷ್ಟು ತೆಳ್ಳಗೆ ಲಾಟಿಸ್ಕೊತೀನಂತ್ರಿ. ದಪ್ಪ ಇರಬಾರ್ದು ಇಲ್ಲಿ ನಮಗೆ, ಸ್ವಲ್ಪ ತೆಳ್ಳಗಿದ್ದರೆ ಚಲೋ ಆಗ್ತದ್ರಿ, ಅಂದ್ರೆ ಪದರಗಳು ಚಲೋ ಬರ್ತಾವೆ. ಹೀಗಾಗಿ ಆದಷ್ಟು ಈಗ ತೆಳ್ಳಗೆ ಲಾಟಿಸ್ಕೊಂಡೀನಿ. ಈಗ ಇದ್ರ ಮೇಲೆ ನೋಡ್ರಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿನ್ರಿ. ಬೇಕಾದ್ರೆ ಸಣ್ಣ ಕಟ್ ಮಾಡಿನೂ ಹಾಕ್ಬೋದು. ಉಪ್ಪು ಮತ್ತು ಅರಿಶಿಣ ಪುಡಿ ಸೇರಿಸಿನಂತ. ಈಗ ಇದ್ರಾಗ ತುಪ್ಪರ ಹಾಕೋಬೋದು, ಇಲ್ಲ ಅಂತಂದ್ರೆ ಎಣ್ಣೀರ ಹಾಕೋಬೋದು ರೀ, ನಡೀತದ. ಭಾಳ ಸಿಂಪಲ್ ಅದ ರೀ. ಬೇಕಾದ್ರೆ ಒಂದು ಸ್ವಲ್ಪ ಗರಂ ಮಸಾಲೆನೂ ನೀವು ಸೇರಿಸ್ಕೋಬೋದು. ಅದನ್ನು ಇಲ್ಲಿ ಇಷ್ಟೇ ಹಾಕ್ಕೊಂಡಿನಿ. ಎಲ್ಲ ಕಡೆ ಈಗ ಚಂದ ನಾವು ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕಾಯ್ತದ ನೋಡ್ರಿ. ಎಲ್ಲ ಕಡೆ ಆಗ್ಯದೀಗ. ಈಗ ಇದ್ರ ಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ, ತೊಳೆದು ಸಣ್ಣ ಹೋಳಿದು ಈ ಮೆಂತ್ಯ ಸೊಪ್ಪು ಏನು ಮಾಡ್ತೀನಿ ರೀ, ಇದ್ರ ಮೇಲೆ ಹಾಕ್ಬಿಡ್ತೀನಂತ್ರಿ. ಸ್ವಲ್ಪ ಜಾಸ್ತಿನೇ ಹಾಕ್ತೀನಂತ. ಬೇಕಾದ್ರೆ ನೀವು ಕೊತ್ತಂಬರಿನೂ ಸಣ್ಣ ಹೋಳಿ ಅದನ್ನು ಹಾಕೋಬೋದು, ಚಲೋ ಬರ್ತದೆ ಟೇಸ್ಟ್ ಅದರ್ಲಿಂದನೂ. ಸ್ವಲ್ಪ ಹಿಂಗೆ ಬೆಳಣಿಗೆ ತೊಗೊಂಡು ಅದಕ್ಕೆ ಒತ್ತತೀನಂತ, ಅಂದ್ರೆ ಮೆತ್ಕೋಲಿ ಅದಕ್ಕಂತೇಳಿ ಈ ಥರ ಮಾಡ್ಲತ್ತೀನಿ. ಈಗ ನೋಡ್ರಿ ಹೆಂಗೆ ನಾ ಇಲ್ಲಿ ಮಡಚ್ಕೊಳತ್ತೀನಂತ ನಿಮ್ಗೆ ಕಾಣಿಸ್ಲತ್ತಿರಬೇಕು. ಇದೇ ಥರ ನಾವು ಫೋಲ್ಡ್ ಮಾಡ್ಕೋಬೇಕಾಗ್ತದೆ. ಇಲ್ಲಾಂದ್ರೆ ಚಾಕು ತೊಗೊಂಡು ನೀವು ಸಣ್ಣಗೂ ಕಟ್ ಮಾಡ್ಬೋದು. ಅದರ ನಂಗೆ ಇದೇ ಈಸಿ ಅನ್ನಿಸ್ತದೆ ನೋಡ್ರಿ. ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಎಳಿಬೇಕು ರೀ, ಸ್ಟ್ರೆಚ್ ಮಾಡಬೇಕು, ಜಾಸ್ತಿ ಮಾಡ್ಲಿಕ್ಕೂ ಹೋಗಬಾರ್ದು. ಸ್ವಲ್ಪ ಎಳೆದು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಹಿಂಗೆ ಸಿಂಬಿ ಸುತ್ತಬೇಕು ರೀ, ಅಂದ್ರೆ ಹಿಂಗೆ ರೌಂಡಾಗಿ ಸುತ್ಕೋಬೇಕಾಗ್ತದೆ. ನಾವು ಎಷ್ಟು ಫೋಲ್ಡ್ ಮಾಡಿದ್ದೇವಲ್ರಿ ಅಷ್ಟು ಪದರಗಳು ಎದ್ದು ಬರ್ತಾವಿಲ್ಲಿ. ಈಗೇನು ಮಾಡ್ತೀನಿ ಅಂತಂದ್ರೆ, ಸ್ವಲ್ಪ ಹಿಂಗೆ ಚಪುಟ್ ಮಾಡ್ಕೋತೀನಂತ ಇದಕ್ಕೆ ಮಾಡಿಕೊಂಡು ಮ್ಯಾಲಿಂದು ಈ ಬಿಳಿ ಎಳ್ಳಿರ್ತಾವಲ್ರಿ ಅವಂದಿಷ್ಟೇ ಹಾಕ್ಬಿಡ್ತೀನಂತ್ರಿ. ಟೇಸ್ಟ್ ಭಾಳ ಚಲೋ ಬರ್ತದೆ ಇದರಲ್ಲಿಂದ. ಈಗ ನೋಡ್ರಿ, ಮತ್ತು ಒಣ ಹಿಟ್ಟು ಸ್ವಲ್ಪ ಉದುರಿಸ್ತೀನಂತ. ಉದುರಿಸಿ ಕೈಲಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮತ್ತೀಗ ಬೆಲ್ಲಣಿಗೆ ತೊಗೊಂಡು ಲಾಟಿಸ್ಕೊತೀನಂತ. ಇದಕ್ಕೇನು ಭಾಳ ತೆಳ್ಳಗೆ ಲಾಟಿಸ್ಕೊಳ್ಳೋದು ಬೇಕಾಗಲ್ರಿ. ತೆಳ್ಳಗೆ ಮಾಡಿದೆವು ಅಂತಂದ್ರೆ ಪದರಗಳು ಬರಲ್ಲ. ಹೀಗಾಗಿ ಆದಷ್ಟು ಸ್ವಲ್ಪ ದಪ್ಪಿದ್ದರೆ ನಡೀತದೆ. ನಿಮ್ಗೆ ತೋರಿಸ್ತೀನಿ ಎಷ್ಟಿರ್ಬೇಕಂತ. ಈಗ ನೋಡ್ರಿ, ಆ ಕಡೆ ನಮ್ಮದು ಹಂಚಿನೂ ಚಲೋ ಬಿಸಿ ಆಗ್ಯದ. ಈ ಪರೋಟಾಗೆ ತೊಗೊಂಡು ಹೋಗಿ ಅದ್ರ ಮೇಲೆ ಹಾಕ್ಬಿಡ್ತೀನಂತ್ರಿ. ಈಗ ಲೋ ಮೀಡಿಯಮ್ ಉರಿದಾಗ ಇದಕ್ಕೆ ನಾವು ಬೇಯಿಸ್ಬೇಕಾಗ್ತದೆ. ಈಗ ಒಂದು ಸೈಡು ಇದು ಆದಮೇಲೆ ಹಿಂಗೆ ನಾವು ಪಲ್ಟಾಸ್ಕೋಬೇಕಾಗ್ತದೆ ರೀ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೋತಾ ಬೇಯಿಸ್ಬೇಕು. ಈಗ ಮ್ಯಾಲಿಂದು ಎಣ್ಣೆ ಬೆಣ್ಣೆ ಇಲ್ಲ ತುಪ್ಪ ಯಾವುದರ ಹಾಕಿ ಇದಕ್ಕೆ ಹಿಂಗೆ ಪಲ್ಟಾಸ್ಕೋತಾ ಸ್ವಲ್ಪ ಕುರುಕುರಾಗತನ ಬೇಯಿಸ್ಕೋಬೇಕಾಗ್ತದೆ ರೀ. ಅಷ್ಟೇ ನಮ್ಮದು ಮೆಂತ್ಯ ಸೊಪ್ಪಿಂದು ಇಲ್ಲಿ ಲಚ್ಚ ಪರೋಟ ರೆಡಿಯಾಗಿಬಿಡ್ತದೆ. ಹಂಗಾದ್ರೆ ನೋಡಿರಲ್ರಿ, ಮತ್ತು ಒಂದು ಸಲ ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.